ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿಂಪ್ಲಿ ಸದು ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ 10th ಮತ್ತು ಫಸ್ಟ್ PUC ಎಕ್ಸಾಮ್ ರಿಸಲ್ಟನ್ನು ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಎಂಡ್ವರೆಗೂ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗೇ ಆಗುತ್ತೆ. ಓಕೆ, ಹಾಗಿದ್ರೆ ತಡ ಮಾಡೋದಕ್ಕೆ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಇದೇ ಮೊದಲೇ ಬಾರಿಗೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲೇ ಕಾಣ್ತಿರುವಂಥ ಬೆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ತರಹದ ವಿಡಿಯೋಗಳನ್ನ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಈಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಅನ್ನೋದನ್ನು ಮಾಡ್ಕೊಳ್ಳಿ. ಓಕೆ, ಹಾಗಿದ್ರೆ ಶುರು ಮಾಡೋಣ ಬನ್ನಿ. ಮೊದಲಿಗೆ ನೀವು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಮೊಬೈಲನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಮೊಬೈಲ್ನ ಓಪನ್ ಮಾಡಿಕೊಂಡು ನೀವು ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಅಥವಾ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೀವು ಏನಂತ ಸರ್ಚ್ ಮಾಡಬೇಕಪ್ಪ ಅಂದರೆ ಸಿಂಪಲ್ ಆಗಿ ಸರ್ಕಾರಿ ಜಾಬ್ ಮಾರ್ಗ್ ಅಂತ ಸಿಂಪಲ್ ಆಗಿ ನೀವು ಸರ್ಚ್ ಅನ್ನೋದನ್ನು ಮಾಡಬೇಕಾಗುತ್ತೆ. ಸರ್ಚ್ ಅನ್ನೋದನ್ನು ಮಾಡಿದ ಕೂಡಲೇ ನಿಮಗೆ ಇಲ್ಲಿ ನೋಡ್ತಿರೋದು ಫಸ್ಟ್ ಆಪ್ಷನ್ನಲ್ಲಿ ಬರುತ್ತಿದೆ ಒಂದು ವೆಬ್ಸೈಟ್ ಬರುತ್ತಲ್ಲ, ಸರ್ಕಾರಿ ಜಾಬ್ ಮಾರ್ಗ್ ಅಂತ. ಅದರ ಮೇಲೆ ಸಿಂಪಲ್ ಆಗಿ ನೀವು ಕ್ಲಿಕ್ ಅನ್ನೋದನ್ನು ಮಾಡಬೇಕಾಗುತ್ತೆ. ಕ್ಲಿಕ್ ಅನ್ನೋದನ್ನು ಮಾಡಿದ ಕೂಡಲೇ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ರಿಸಲ್ಟ್ ಅಂತ ಇದೆಯಲ್ಲ, ಅಲ್ಲಿ ನೀವು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಕರ್ನಾಟಕ ಫಸ್ಟ್ PUC ರಿಸಲ್ಟ್ 2025 ಅಂತ ಇದೆಯಲ್ಲ, ಸಿಂಪಲ್ ಆಗಿ ಅದರ ಮೇಲೆ ನೀವು ಕ್ಲಿಕ್ ಅನ್ನೋದನ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಅನ್ನೋದನ್ನ ಮಾಡಿದ ಕೂಡಲೇ ನಿಮಗೆ ಒಂದು ಆ್ಯಡ್ ಬರುತ್ತೆ. ಆ್ಯಡನ್ನು ನೀವು ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ. ಕ್ಯಾನ್ಸಲ್ ಮಾಡ್ಕೊಂಡು ಕೂಡಲೇ ನಿಮಗೆ ಈ ರೀತಿ ಕರ್ನಾಟಕ ಫಸ್ಟ್ PUC ರಿಸಲ್ಟ್ 2025 ಅಂತ ಬರುತ್ತೆ. ನೀವು ಸಿಂಪಲ್ ಆಗಿ ಸ್ಕ್ರೋಲ್ ಡೌನ್ ಅನ್ನೋದನ್ನ ಮಾಡ್ತಾ ಹೋಗಬೇಕಾಗುತ್ತೆ. ಸಿಂಪಲ್ ಆಗಿ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದ ತಕ್ಷಣ ನಿಮಗೆ ನೋಡ್ತಿರ್ಬೋದು, ಸ್ವಲ್ಪ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಇಂಪಾರ್ಟೆಂಟ್ ಲಿಂಕ್ ಅಂತ ಇದೆಯಲ್ಲ, ಇಲ್ಲಿ ನೀವು ಸಿಂಪಲ್ ಆಗಿ ಇಲ್ಲಿ ರಿಸಲ್ಟ್ ಅಂತ ಇದೆಯಲ್ಲ, ರಿಸಲ್ಟ್ ಮೇಲೆ ಸಿಂಪಲ್ ಆಗಿ ನೀವು ಇಲ್ಲಿ ಕ್ಲಿಕ್ ಅನ್ನೋದನ್ನ ಮಾಡಿ. ಇಲ್ಲಿ ಕ್ಲಿಕ್ ಅನ್ನೋದನ್ನ ಮಾಡಿದ ಕೂಡಲೇ ನಿಮಗೆ ರಿಸಲ್ಟ್ ಅನ್ನೋದು ಇಲ್ಲಿ ನಿಮಗೆ ಯಾವ್ದು 10th ಇರಬೇಕಾದ್ರೆ 10th ಬರುತ್ತೆ, ಇಲ್ಲ ಅಂದರೆ ಸೆಕೆಂಡ್ ಇಯರ್ ಬೇಕಾದ್ರೆ ಸೆಕೆಂಡ್ ಇಯರ್ ಬರುತ್ತೆ, ಫಸ್ಟ್ ಇಯರ್ ಬೇಕಾದರೆ ಫಸ್ಟ್ ಇಯರ್ ಬರುತ್ತೆ. ಇಲ್ಲಿ ನೀವು ಸಿಂಪಲ್ ಆಗಿ ಕ್ಲಿಕ್ ಅನ್ನೋದನ್ನ ಮಾಡಿ ನಿಮ್ಮ ರಿಸಲ್ಟನ್ನು ಈಸಿಯಾಗಿ ನೀವು ನೋಡ್ಕೊಳ್ಬೋದು. ಇಲ್ಲಿ ನಿಮ್ಗೆ ನೋಡ್ತಿರ್ಬೋದು ರಿಸಲ್ಟ್ ಈಗ ಸೂನ್ ಅಂತ ಇದೆ. ಇಲ್ಲಿ ಇನ್ನೂ 10th ಆಗಲಿ ಫಸ್ಟ್ PUC ಆಗಲಿ ಸೆಕೆಂಡ್ PUC ಆಗಲಿ ಇನ್ನೂ ರಿಸಲ್ಟ್ ಬಂದಿಲ್ಲ, ಅದಕ್ಕಾಗಿ ಇಲ್ಲಿ ಶೋ ಆಗ್ತಿಲ್ಲ. ನೀವು ಇದು ಏನಾದರೂ ಟುಡೇ ಅಂತ ಬಂತಂದರೆ ಇಲ್ಲಿ ಪಕ್ಕದಲ್ಲಿ ಸೂನ್ ಇದೆಯಲ್ಲ, ಅಲ್ಲಿ ಟುಡೇ ಅಂತ ಬಂದರೆ ನೀವು ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಅನ್ನೋದನ್ನ ಮಾಡಿ ನೀವು ಕೂಡ ರಿಸಲ್ಟ್ ಅನ್ನೋದನ್ನ ನೋಡ್ಬೋದು. ಇವಾಗ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಏನಂತ ತೋರಿಸ್ತಿದೆ ಅಂದರೆ 2024 ರಿಸಲ್ಟ್ ತೋರಿಸ್ತಿದೆ. ನಿಮಗೆ 2025 ರಿಸಲ್ಟ್ ಬೇಕಂದರೆ ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ. ಅದು ಬಂದ ತಕ್ಷಣ ನಿಮಗೆ ಇಲ್ಲಿ ಸೂನ್ ಅಂತ ಹೋಗಿ ಟುಡೇ ಅಂತ ಬರುತ್ತೆ. ಸಿಂಪಲ್ ಆಗಿ ನೀವು ಕ್ಲಿಕ್ ಅನ್ನೋದನ್ನ ಮಾಡ್ಕೊಂಡ್ಬಿಟ್ಟು ನೀವು ಕೂಡ ರಿಸಲ್ಟನ್ನು ಚೆಕ್ ಮಾಡ್ಕೋಬಹುದು. ನಿಮ್ಗೆ ಏನಾದರೂ ಇದೇ ಲಿಂಕ್ ಡೈರೆಕ್ಟ್ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಲ್ಲಾಂದರೆ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ. ನೀವು ಕೂಡ ಹೋಗ್ಬಿಟ್ಟು ಕ್ಲಿಕ್ ಅನ್ನೋದನ್ನು ಮಾಡಿ ನೀವು ಕೂಡ ಓಪನ್ ಮಾಡಿಕೊಂಡು ನೀವು ಕೂಡ ಈ ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು. ಅಲ್ಲಿ ಕೂಡ ಸಿಗಲಿಲ್ಲ ಅಂದರೆ ನಿಮಗೆ ನಾನು ಕೆಳಗಡೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಟೆಲಿಗ್ರಾಮ್ಗೆ ಜಾಯ್ನ್ ಆದ ಕೂಡಲೇ ನಿಮಗೆ ಅಲ್ಲೇ ಸಿಂಪಲ್ ಆಗಿ ಸರ್ಚ್ ಅನ್ನೋದನ್ನ ಮಾಡಿ ಫಸ್ಟ್ PUC ರಿಸಲ್ಟ್ ಅಂತ ಸರ್ಚ್ ಮಾಡಿ ನಿಮಗೆ ಸಿಂಪಲ್ ಆಗಿ ಬರುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮತ್ತು ಶೇರ್, ಸಬ್ಸ್ಕ್ರೈಬ್ ಮಾಡೋದ್ರೊಂದಿಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.